ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಹಸಿರು ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ತೋಟಗಾರಿಕಾ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆಯನ್ನು ನೀಡುವುದು ಹಸಿರು ಕಾರ್ಯಾಚರಣೆಯಾಗಿದೆ. ಹಸಿರು ಕಾರ್ಯಾಚರಣೆ ಇದೆಯಲ್ಲ, ಇದು ಬೇಸಿಕಲಿ ತೋಟಗಾರಿಕಾ ಬೆಳೆಗಳಿಗೆ ಉತ್ತಮ ಲಾಭದಾಯಕ ಬೆಲೆಯನ್ನು ಕೊಡುವುದಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವುದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕಾಫಿ. ಕರ್ನಾಟಕದಲ್ಲಿ ಕಾಫಿಯನ್ನು ಅತ್ಯಂತ ಹೆಚ್ಚಾಗಿ ಬೆಳೆಯಲಾಗ್ತಾ ಇದ್ದು ಕರ್ನಾಟಕದ ಚಿಕ್ಕಮಗಳೂರು, ಕೊಡಗಿನಲ್ಲಿ ಚಿಕ್ಕಮಗಳೂರು ಮತ್ತು ಕೊಡಗು ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವಂಥ ಜಿಲ್ಲೆಗಳಾಗಿವೆ. ಮತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಕೂಡ ಕರ್ನಾಟಕ ಹೌದು. ಕರ್ನಾಟಕದಲ್ಲಿ ಅರೇಬಿಕಾ ಮತ್ತು ರೊಬೆಸ್ಟಾ ಎನ್ನುವಂಥ ತಳಿಯ ಕಾಫಿಗಳನ್ನು ಬೆಳೆಯಲಾಗುತ್ತೆ. ಅರೇಬಿಕಾ ಮತ್ತು ರೊಬೆಸ್ಟಾ. ಬೆಳೆಯು ನಷ್ಟವಾದಾಗ ರೈತರಿಗೆ ನೀಡುವ ಭರವಸೆಯನ್ನು ಈ ರೀತಿ ಕರೀತಾರೆ. ಸರಿಯಾದ ಉತ್ತರ ಬೆಳೆ ವಿಮೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೆಳೆಯು ನಷ್ಟವಾದಾಗ ರೈತರಿಗೆ ಬೆಳೆ ವಿಮೆಯನ್ನು ನೀಡೋದ್ರ ಮೂಲಕ ಆ ನಷ್ಟವನ್ನು ತುಂಬಿಸಿಕೊಡಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉಣ್ಣೆ ಮತ್ತು ತುಪ್ಪದ ಉತ್ಪನ್ನಗಳು ಈ ಗುಣಮಟ್ಟವನ್ನು ತಿಳಿಸುವಂಥ ಮುದ್ರೆ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಆಗ್ಮಾರ್ಕ್. ಆಗ್ಮಾರ್ಕನ್ನು ಉಣ್ಣೆ ಮತ್ತು ತುಪ್ಪದ ಉತ್ಪನ್ನಗಳ ಗುಣಮಟ್ಟವನ್ನು ತಿಳಿಸುವಂಥ ಮುದ್ರೆಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಮೇಲೆ ಪರಿಮಿತಿಯನ್ನು ಜಾರಿಗೆ ತಂದ ವರ್ಷ ಯಾವುದು? ಸರಿಯಾದ ಉತ್ತರ 1972. ಈ ಒಂದು ಕಾಯ್ದೆಗೆ ಉಳುವವನೇ ನೆಲದೊಡೆ ಅಂತ ಕರಿತೀವಿ. ನೆಲದೊಡೆಯ, ಟೆನೆನ್ಸಿ ಆ್ಯಕ್ಟ್ ಅಂತ ಕೂಡ ಕರಿತೀವಿ. ಈ ಆ್ಯಕ್ಟ್ ಮೂಲಕ ಕರ್ನಾಟಕದಲ್ಲಿ ಭೂ ಹಿಡುವಳಿಯ ಮೇಲೆ ಪರಿಮಿತಿಯನ್ನು ಜಾರಿಗೆ ತರಲಾಯಿತು 1972ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈತರಿಗೆ ನೆರವನ್ನು ನೀಡಬೇಕಾಗಿ ಭೂವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಲೋಕಾರ್ಪಣೆ ಮಾಡಿದ ಆ್ಯಪ್ನ ಹೆಸರೇನು? ಸರಿಯಾದ ಉತ್ತರ ಮೇಘದೂತ್ ಆ್ಯಪ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು 2020ರಲ್ಲಿ ಅಂದಿನ ಭೂವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಹರ್ಷವರ್ಧನ್ ಅವರು ಲೋಕಾರ್ಪಣೆ ಮಾಡಿದ್ರು. ಅಧಿಕ ಇಳುವರಿ ತಳಿ ವೈವಿಧ್ಯಗಳ ಕಾರ್ಯಕ್ರಮವನ್ನು ತಳಿ ವೈವಿಧ್ಯತೆಗಳ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1966, 1966. 1966ರಲ್ಲಿ ಅಧಿಕ ಇರುವ ತಳಿ ವೈವಿಧ್ಯತೆಗಳ ಕಾರ್ಯಕ್ರಮಕ್ಕೆ ಅನುಷ್ಠಾನ ಮಾಡಲಾಯಿತು. ಭಾರತದಲ್ಲಿ ಅತಿ ಹೆಚ್ಚು ಭೂಮಿ ಕೃಷಿಗೆ ಒಳಪಟ್ಟ ರಾಜ್ಯ ಯಾವುದು? ಅತಿ ಹೆಚ್ಚು ಭೂಮಿ ಕೃಷಿಗೆ ಒಳಪಟ್ಟ ರಾಜ್ಯ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬೆಳೆಯನ್ನು ಭಾರತ ಅತಿ ಹೆಚ್ಚು ಉತ್ಪಾದಿಸಿ ಜೊತೆಗೆ ಅನುಭವಿಸಿ ಮತ್ತು ಆಮದು ಕೂಡ ಮಾಡಿಕೊಳ್ಳುತ್ತೆ ಅಂತೇಳಿ? ಸರಿಯಾದ ಉತ್ತರ ಆಪ್ಷನ್ ಡಿ ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ, ಹೆಚ್ಚಾಗಿ ಬೆಳೀತಾರೆ, ಹೆಚ್ಚಾಗಿ ಯೂಸ್ ಮಾಡ್ತಾರೆ, ಉಪಯೋಗ ಕೂಡ ಹೆಚ್ಚಾಗಿದೆ, ಜೊತೆಗೆ ಆಮದು ಕೂಡ ಮಾಡ್ಕೊಳ್ತೀವಿ. ಅಂದರೆ ಅಷ್ಟು ಯಥೇಚ್ಛವಾಗಿ ನಾವು ದ್ವಿದಳ ಧಾನ್ಯವನ್ನು ಬಳಸ್ತೀವಿ ಅನ್ನೋದು ಅರ್ಥ ಆಗುತ್ತೆ. ತಕ್ಕಾವಿ ಸಾಲದ ಅರ್ಥ ಏನು? ತಕ್ಕಾವಿ ಸಾಲ ಅಂದರೆ ಕೃಷಿಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ನೀಡುವಂತಹ ಅಲ್ಪಾವಧಿ ಸಾಲ. ನೋಡಿ, ಇಲ್ಲಿ ಅಲ್ಪಾವಧಿ ಸಾಲ, ದೀರ್ಘಾವಧಿ ಸಾಲ ಎರಡೂ ಇದೆ. ಕೃಷಿಗಾಗಿ ಕಡಿಮೆ ಬಡ್ಡಿ ದರದಲ್ಲಿ ನೀಡುವಂತಹ ಅಲ್ಪಾವಧಿ ಸಾಲಕ್ಕೆ ತಕ್ಕಾವಿ ಸಾಲ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈತನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕೃಷಿ ಉತ್ಪನ್ನಗಳ ಭಾಗವನ್ನು ಏನೆಂದು ಕರೆಯುತ್ತೀವಿ? ಸರಿಯಾದ ಉತ್ತರ ಮಾರಾಟ ಮಾಡಬಹುದಾದ ಹೆಚ್ಚುವರಿ ಅಂತ ಕರಿತೀವಿ. ರೈತನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಕೃಷಿ ಉತ್ಪನ್ನಗಳ ಭಾಗ ಇದು.
ಮಾರಾಟ ಮಾಡಬಹುದಾದ ಹೆಚ್ಚುವರಿ ಭಾಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರ್ನಾಟಕವನ್ನು ಎಷ್ಟು ಕೃಷಿ ವಾಯುಗುಣ ವಲಯವನ್ನಾಗಿ ವಿಂಗಡಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 10. ಕರ್ನಾಟಕವನ್ನು ಒಟ್ಟು 10 ಕೃಷಿ ವಾಯುಗುಣ ವಲಯವನ್ನಾಗಿ ವಿಂಗಡಿಸಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಕೃಷಿ ಭೂಮಿಯನ್ನು ಕೊಳ್ಳಲು ಕೃಷಿದಾರರಲ್ಲದವರು ಹೊಂದಿರಬೇಕಾದ ಆದಾಯದ ಮಿತಿ ಏನು? ಸರಿಯಾದ ಉತ್ತರ 25 ಲಕ್ಷ ರೂಪಾಯಿಗಳು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಗ್ಮಾರ್ಕ್ ಮುದ್ರೆಯನ್ನು ಇವುಗಳ ಮೇಲೆ ಹಾಕಲಾಗಿರುತ್ತೆ. ಸರಿಯಾದ ಉತ್ತರ ಶ್ರೇಣೀಕೃತ ಕೃಷಿ ಸರಕುಗಳ ಮೇಲೆ ಆಗ್ಮಾರ್ಕ್ ಮುದ್ರೆಯನ್ನು ಹಾಕಲಾಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಶ್ರೇಣೀಕೃತ ಕೃಷಿ ಸರಕುಗಳು. ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯವು ತಲಾ ಅತ್ಯಧಿಕ ಹಾಲಿನ ಲಭ್ಯತೆಯನ್ನು ಹೊಂದಿದೆ? ಸರಿಯಾದ ಉತ್ತರ ಪಂಜಾಬ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪಂಜಾಬ್ ರಾಜ್ಯದಲ್ಲಿ ತಲಾ ಅತ್ಯಧಿಕ ಹಾಲಿನ ಲಭ್ಯತೆ ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುರುಗೇಶ್ ಕುರಿಯನ್ ಅವರ ಆನಂದ ಮಾದರಿಗಳನ್ನು ಪುನರಾವರ್ತಿಸಲು ಬೆಂಬಲ ನೀಡಿದ ಭಾರತದ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆ್ಯಕ್ಚುಲಿ ಇದು ವರ್ಗೀಸ್ ಕುರಿಯನ್. ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ನೀತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕೃಷಿ ಸಾಮಗ್ರಿಗಳಿಗೆ ಸಂಬಂಧಿಸಿದೆ, ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದೆ. ಉದಾಹರಣೆಗೆ ನಾವು ಇತ್ತೀಚೆಗೆ ಹಾಲಿಗೆ ಬೆಂಬಲ ಬೆಲೆ ನೀಡ್ತಾ ಇರೋದು 4 ರು ತನಕ ಬೆಂಬಲ ಬೆಲೆಗೆ ನೀಡ್ತಾ ಇರೋದು ನೋಡ್ತಾ ಇದ್ದೀವಿ. ಅದೇ ರೀತಿ ಅನೇಕ ಬೆಳೆಗಳಿಗೆ ಬೆಳೆ ನಷ್ಟವಾದಾಗ ಅಥವಾ ಬೆಳೆಯ ಬೆಲೆ ಕಡಿಮೆಯಾದಾಗ ಬೆಂಬಲ ಬೆಲೆ ಸರ್ಕಾರದಿಂದ ನೀಡುವಂಥದ್ದು ನಾವು ನೋಡ್ತಾ ಬರ್ತಾ ಇದ್ದೀವಿ. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕವನ್ನು ಈ ಕೆಳಗಿನ ಯಾವ ವಲಯಕ್ಕಾಗಿ ಲೆಕ್ಕ ಮಾಡಲಾಗದು? ಸರಿಯಾದ ಉತ್ತರ ಕೃಷಿ ವಲಯಕ್ಕೆ ಇದನ್ನ ಲೆಕ್ಕ ಮಾಡೋಕ್ಕಾಗಲ್ಲ. ಬದಲಾಗಿ ಕೈಗಾರಿಕೆ ಉತ್ಪನ್ನ ಸೂಚ್ಯಂಕವನ್ನು ಕಲ್ಲಿದ್ದಲು ವಲಯ, ಸಂಸ್ಕರಣ ಉತ್ಪನ್ನಗಳ ವಲಯ ಮತ್ತು ಉಕ್ಕು ವಲಯಕ್ಕೆ ಲೆಕ್ಕ ಮಾಡಬಹುದಾಗಿದೆ. ಯಾವ ವಲಯಕ್ಕೆ ಲೆಕ್ಕ ಆಗೋದಿಲ್ಲ ಅಂತ ಕೇಳಿದ್ರೆ ಕೃಷಿ ವಲಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರು ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಪರಿಚಯಿಸಿದರು? ಸರಿಯಾದ ಉತ್ತರ ಆಪ್ಷನ್ ಸಿ ಮೆಹಬೂಬ್ ಉಲ್ ಹಕ್. ಮೆಹಬೂಬ್ ಉಲ್ ಹಕ್ ಇದಾರಲ್ಲ, ಇವರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ. ಪಾಕಿಸ್ತಾನದ ಎಕನಾಮಿಸ್ಟ್ ಇವರು ಹ್ಯೂಮನ್ ರಿಸೋರ್ಸ್ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪರಿಕಲ್ಪನೆಯನ್ನು ಪರಿಚಯ ಮಾಡಿದರು. ವಿಶ್ವ ಅಭಿವೃದ್ಧಿ ವರದಿಯನ್ನು ವಾರ್ಷಿಕವಾಗಿ ಪ್ರಕಟಿಸುವವರು ಯಾರು? ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ಇದು ಪ್ರತಿ ವರ್ಷ ವಿಶ್ವ ಅಭಿವೃದ್ಧಿ ವರದಿಯನ್ನು ಜಾರಿ ಮಾಡುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಣ ಮಟ್ಟದ ಸೂಚಕವಲ್ಲ? ಸರಿಯಾದ ಉತ್ತರ ಸಾಮಾನ್ಯ ಜೀವಿತಾವಧಿ. ಇದಕ್ಕೆ ಶಿಕ್ಷಣಕ್ಕೇನು ರಿಲೇಟೆಡ್ ಇಲ್ಲ. ಇದು ಮೊದಲಿಗೆ ಶಾಲಾ ಶಿಕ್ಷಣದ ವರ್ಷಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಅನುಪಾತ, ದಾಖಲಾತಿಯ ದರ ಇವೆಲ್ಲವೂ ಕೂಡ ಶಿಕ್ಷಣ ಮಟ್ಟದ ಸೂಚಕಗಳು. ಸೊ ಸಾಮಾನ್ಯ ಜೀವಿತಾವಧಿ ಶಿಕ್ಷಣ ಮಟ್ಟದ ಸೂಚಕವಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದಲ್ಲಿ ಮಾನವ ಅಭಿವೃದ್ಧಿಯ ಮೊದಲ ವರದಿ ಸಿದ್ಧಪಡಿಸಿದ ವರ್ಷ ಯಾವುದು? ಸರಿಯಾದ ಉತ್ತರ 1999. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾನವ ಅಭಿವೃದ್ಧಿ ಸೂಚ್ಯಂಕದ ಲೆಕ್ಕಾಚಾರದಲ್ಲಿ ಕೆಳಗಿನ ಯಾವ ಅಂಶ ಮುಖ್ಯ ಅಲ್ಲ? ಸರಿಯಾದ ಉತ್ತರ ತಲಾ ವಾರ್ಷಿಕ ಆದಾಯ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವಂಥ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ ಡೆನ್ಮಾರ್ಕ್. ಡೆನ್ಮಾರ್ಕ್ನಲ್ಲಿ ಭ್ರಷ್ಟಾಚಾರ ಇಲ್ಲವೇ ಇಲ್ಲ ಅನ್ನುವಷ್ಟು ಕಡಿಮೆ ಭ್ರಷ್ಟಾಚಾರ ಇದೆ. ಕೊನೆಯ ಪ್ರಶ್ನೆ ಇದೆ, ಬಳಕೆದಾರರ ಬೆಲೆ ಸೂಚ್ಯಂಕದಲ್ಲಿ ಯಾವ ಬಾಬ್ತು ಅತಿ ಹೆಚ್ಚಿನ ತೂಕವನ್ನು ಹೊಂದಿದೆ? ಆಪ್ಷನ್ ಈ ರೀತಿ ಇದೆ: ಬಾಡಿಗೆ, ಆಹಾರ, ಇಂಧನ, ವಸ್ತ್ರ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.